ನಮಸ್ಕಾರ. ಇದುವರೆಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೀಟಗಳ ಕುರಿತು ಕೇಳಲಾದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಂಪಿರುವೆ ಕಚ್ಚಿದಾಗ ಹೊರಬರುವ ಆಮ್ಲ ಫಾರ್ಮಿಕ್ ಆಮ್ಲ. ಬಟರ್ಫ್ಲೈ ಪದವನ್ನು ಈಜು ಸ್ಪರ್ಧೆಯಲ್ಲಿ ಬಳಸುತ್ತಾರೆ. ಜಿಗಣೆಯ ಜೊಲ್ಲಿನಲ್ಲಿರುವ ಕಿಣ್ವ ಹೆಮಂಟಿಸ್ ಎಂದಾಗಿದೆ. ರೇಷ್ಮೆ ಎಳೆಯು ಹುಳುವಿನ ಜೊಲ್ಲು ಘನೀಭವಿಸುವಿಕೆಯಿಂದ ಉಂಟಾಗುತ್ತದೆ. ವಿಜಯನಗರಕ್ಕೆ ರೇಷ್ಮೆಯು ಚೀನಾದಿಂದ ಆಮದಾಗುತ್ತಿತ್ತು. ಕಂಬಳಿ ಹುಳು ಚಿಟ್ಟೆಯಾಗುವುದಕ್ಕೆ ರೂಪಾಂತರ ಎಂದು ಕರೆಯುತ್ತಾರೆ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಗುಂಪು ಸಂಧಿಪದಿಗಳದ್ದು. ನಿದ್ರಾ ಕಾಯಿಲೆಯು ಟೆಟ್ಸೆ ನೊಣ ಕಚ್ಚುವುದರಿಂದ ಬರುತ್ತದೆ. ಏಡಿಗಳಿಗಿರುವ ಪಾದಗಳ ಸಂಖ್ಯೆ 10. ಜೇಡವು 8 ಕಾಲುಗಳನ್ನು ಹೊಂದಿರುತ್ತದೆ. ಹಾಗೆ ಕೀಟಗಳು 6 ಕಾಲುಗಳನ್ನು ಹೊಂದಿರುತ್ತವೆ. ಎಪಿಕಲ್ಚರ್ ಎಂದರೆ ಜೇನು ಸಾಕಣೆ ಎಂದು ಅರ್ಥ. ಜೇನುಕಲ್ಲು ಎಂಬುದು ಚಿತ್ರದುರ್ಗ ಬಳಿಯ ಸ್ಥಳವಾಗಿದ್ದು ಇದು ಮದಕರಿ ನಾಯಕರ ಜನ್ಮಸ್ಥಳವಾಗಿದೆ. ಜೇನಿನಲ್ಲಿ ಸೂಕ್ರೋಸ್ ಅಂಶ ಅಧಿಕವಾಗಿರುತ್ತದೆ. ಎಂಟಮಾಲಜಿ ಎಂದರೆ ಕೀಟಶಾಸ್ತ್ರ ಎಂದರ್ಥ. ಈಡಿಸ್ ಈಜಿಪ್ತೆ ಸೊಳ್ಳೆ ಕಚ್ಚಿದರೆ ಡೆಂಗ್ಯೂ ಜ್ವರ ಬರುತ್ತದೆ. ಮಿಂಚು ಹುಳುವಿನಲ್ಲಿರುವ ರಾಸಾಯನಿಕ ಲೂಸಿಫೆರಿನ್. ಕೀಟಗಳ ದೇಹವು ಕೈಟಿನ್ ಎಂಬ ಕವಚದಿಂದಾಗಿರುತ್ತದೆ. ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಮಲೇರಿಯಾ ಬರುತ್ತದೆ ಎಂದು ಕಂಡುಹಿಡಿದ ಸರ್ ರೊನಾಲ್ಡ್ ರಾಸ್ ರವರಿಗೆ 1902ರ ವೈದ್ಯಕೀಯ ನೊಬೆಲ್ ಸಂದಿತ್ತು. ಇತರೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಇದುವರೆಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಶ್ನೋತ್ತರಗಳ ಕುರಿತಾದಂತಹ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಧನ್ಯವಾದಗಳು.